ತುಲಾ ರಾಶಿಯವರ ಜೀವನದಲ್ಲಿ ಮೇ 18ರ ನಂತರ ಆರಂಭವಾಗುವ ಸಮಯ ಒಂದು ಸಾಮಾನ್ಯ ಕಾಲವಲ್ಲ. ಈ ಅವಧಿಯಲ್ಲಿ ನಿಮ್ಮ ಜೀವನದ ಹಲವಾರು ಭಾಗಗಳಲ್ಲಿ ನಿಧಾನವಾಗಿ ಆದರೆ ಆಳವಾದ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದ ಗೊಂದಲಗಳು, ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವ ಕಾಲ ಸಮೀಪಿಸುತ್ತಿದೆ. ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಕಾಣಿಸಿಕೊಳ್ಳಲಿದೆ. ನೀವು ಮಾತಾಡುವ ರೀತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ಹೊಸ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತಾರೆ. ಶುಕ್ರನ ಪ್ರಭಾವದಿಂದ ತುಲಾ ರಾಶಿಯವರು ಸಹಜವಾಗಿಯೇ ಆಕರ್ಷಕ ವ್ಯಕ್ತಿತ್ವ ಹೊಂದಿರುತ್ತಾರೆ. ಆದರೆ ಮೇ 18ರ ನಂತರ ನಿಮ್ಮೊಳಗಿನ ಆ ಶಕ್ತಿ ಇನ್ನಷ್ಟು ಹೆಚ್ಚಾಗುವ ಸೂಚನೆಗಳಿವೆ. ನೀವು ಯಾವ ಕೆಲಸ ಕೈಗೊಂಡರೂ ಅದರಲ್ಲಿ ಯಶಸ್ಸಿನ ಬೆಳಕು ಕಾಣಿಸಿಕೊಳ್ಳಬಹುದು. ಹಿಂದೆ ನಿಮಗೆ ಅಸಾಧ್ಯವೆನಿಸಿದ್ದ ಕೆಲವು ಗುರಿಗಳು ಈಗ ಸಾಧ್ಯವಾಗುವ ದಾರಿಯಲ್ಲಿ ಸಾಗಲಿವೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಅನುಭವ ಮೂಡಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರಬಹುದು. ಕೆಲವೊಮ್ಮೆ ಹಳೆಯ ನೆನಪುಗಳು ಮನಸ್ಸನ್ನು ಕಾಡಬಹುದು. ಹಿಂದೆ ನಿಮ್ಮನ್ನು ನೋಯಿಸಿದ ಘಟನೆಗಳು ಮತ್ತೆ ನೆನಪಾಗಬಹುದು. ಆದರೆ ಅದೇ ಸಮಯದಲ್ಲಿ ಆ ನೋವು ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ನೀವು ಅನುಭವಿಸಿದ ಕಷ್ಟಗಳು ಈಗ ನಿಮ್ಮ ಬಲವಾಗಲಿವೆ. ಜೀವನವು ನಿಮಗೆ ಕೊಟ್ಟ ಪಾಠಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಇದೇ ನಿಮ್ಮ ಮುಂದಿನ ಬೆಳವಣಿಗೆಗೆ ಕಾರಣವಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರಿಗೆ ಮೇ 18ರ ನಂತರ ಮಹತ್ವದ ಬದಲಾವಣೆಗಳ ಸೂಚನೆಗಳಿವೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಕಡೆ ಬರುತ್ತಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಮೌಲ್ಯ ಸಿಗಬಹುದು. ನಿಮ್ಮ ಪರಿಶ್ರಮವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಮೊದಲಿಗೆ ಅದು ಒತ್ತಡದಂತೆ ಕಂಡರೂ ನಂತರ ಅದೇ ನಿಮ್ಮ ಯಶಸ್ಸಿನ ದಾರಿಯಾಗುತ್ತದೆ. ಕೆಲಸ ಹುಡುಕುತ್ತಿರುವವರಿಗೆ ಈ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಅನೇಕ ದಿನಗಳಿಂದ ಪ್ರಯತ್ನಿಸಿ ಫಲ ಕಾಣದವರು ಈಗ ಆಶ್ಚರ್ಯಕರವಾದ ಅವಕಾಶ ಪಡೆಯಬಹುದು. ದೂರದ ನಗರ ಅಥವಾ ವಿದೇಶದಿಂದ ಕೂಡ ಒಳ್ಳೆಯ ಸುದ್ದಿ ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಶೈಲಿ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದೃಷ್ಟವು ನಿಮ್ಮ ಜೊತೆ ಬರುತ್ತದೆ. ವ್ಯಾಪಾರದಲ್ಲಿ ಇರುವ ತುಲಾ ರಾಶಿಯವರಿಗೆ ಮೇ 18ರ ನಂತರ ಹೊಸ ಲಾಭದ ಮಾರ್ಗಗಳು ತೆರೆಯುವ ಸಾಧ್ಯತೆ ಇದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಫಲ ನೀಡಬಹುದು. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ಸೌಂದರ್ಯ, ಫ್ಯಾಷನ್, ಕಲೆ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚು ಲಾಭದ ಸೂಚನೆಗಳಿವೆ. ಹೊಸ ಪಾಲುದಾರಿಕೆಗಳು ಬೆಳೆಯಬಹುದು. ಕೆಲವರು ನಿಮ್ಮ ಕೆಲಸವನ್ನು ಮೆಚ್ಚಿ ಸಹಾಯ ಮಾಡಲು ಮುಂದೆ ಬರಬಹುದು. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನೀವು ಮರೆಯಬಾರದು. ಎಲ್ಲರ ಮೇಲೂ ತಕ್ಷಣ ನಂಬಿಕೆ ಇಡುವುದು ಸೂಕ್ತವಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆಪಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಶಾಂತವಾಗಿ ಕೆಲಸ ಮಾಡಿ. ಸಮಯ ಬಂದಾಗ ನಿಮ್ಮ ಯಶಸ್ಸೇ ಎಲ್ಲರಿಗೂ ಉತ್ತರ ನೀಡುತ್ತದೆ. ಕುಟುಂಬ ಜೀವನದಲ್ಲಿ ಮೇ 18ರ ನಂತರ ಸಂತೋಷದ ಕ್ಷಣಗಳು ಹೆಚ್ಚಾಗುವ ಸೂಚನೆಗಳಿವೆ. ಮನೆಯಲ್ಲಿದ್ದ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕುಟುಂಬ ಸದಸ್ಯರ ನಡುವೆ ಒಗ್ಗಟ್ಟು ಹೆಚ್ಚಾಗಬಹುದು. ಬಹುಕಾಲದಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಹಿರಿಯರಿಂದ ಆಶೀರ್ವಾದ ಸಿಗಬಹುದು. ಮನೆಯಲ್ಲೊಂದು ಶುಭಕಾರ್ಯ ಅಥವಾ ಸಂತಸದ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಕೆಲವರಿಗೆ ಹೊಸ ಸಮೀಪತೆ ಮೂಡಬಹುದು. ಹಿಂದೆ ಇದ್ದ ಅಸಮಾಧಾನಗಳು ಈಗ ಕಡಿಮೆಯಾಗುತ್ತವೆ. ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ನೀವು ಪ್ರಯತ್ನಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪ್ರೀತಿ ಸಂಬಂಧಗಳಲ್ಲಿ ಇರುವವರಿಗೆ ಈ ಸಮಯ ಬಹಳ ವಿಶೇಷವಾಗಬಹುದು. ಕೆಲವರು ತಮ್ಮ ಪ್ರೀತಿಯನ್ನು ಕುಟುಂಬದ ಮುಂದೆ ಹೇಳುವ ಧೈರ್ಯ ಪಡೆಯಬಹುದು. ಹೊಸ ಸಂಬಂಧಗಳು ಆರಂಭವಾಗುವ ಸೂಚನೆಗಳು ಇವೆ. ಆರ್ಥಿಕವಾಗಿ ಮೇ 18ರ ನಂತರ ತುಲಾ ರಾಶಿಯವರಿಗೆ ಉತ್ತಮ ಸಮಯ ಆರಂಭವಾಗಬಹುದು. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಕೆಲವರಿಗೆ ಅನಿರೀಕ್ಷಿತ ಹಣಲಾಭವೂ ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಆದರೆ ನೀವು ಹಣವನ್ನು ಜಾಣ್ಮೆಯಿಂದ ಬಳಸುವುದು ಮುಖ್ಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಉಳಿತಾಯ ಮಾಡಬಹುದು. ಈ ಸಮಯದಲ್ಲಿ ಮನೆ, ವಾಹನ ಅಥವಾ ಜಮೀನು ಖರೀದಿಸುವ ಯೋಚನೆ ಕೂಡ ಮೂಡಬಹುದು. ಕುಟುಂಬದ ಭವಿಷ್ಯಕ್ಕಾಗಿ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆ ನಿರ್ಧಾರ ಮುಂದೆ ನಿಮ್ಮ ಜೀವನಕ್ಕೆ ಸ್ಥಿರತೆ ತರುತ್ತದೆ. ಹಣಕಾಸಿನ ವಿಷಯದಲ್ಲಿ ಹಿರಿಯರ ಸಲಹೆ ಕೇಳುವುದು ಒಳಿತು.
ಆರೋಗ್ಯದ ವಿಚಾರದಲ್ಲಿ ಮೇ 18ರ ನಂತರ ತುಲಾ ರಾಶಿಯವರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಇದ್ದ ಒತ್ತಡ ಮತ್ತು ನಿದ್ರಾಭಾವದಿಂದ ದೇಹದಲ್ಲಿ ಆಯಾಸ ಕಾಣಿಸಬಹುದು. ಆದರೆ ನೀವು ಆಹಾರ ಮತ್ತು ವ್ಯಾಯಾಮದ ಕಡೆ ಗಮನ ಕೊಟ್ಟರೆ ಆರೋಗ್ಯ ಸುಧಾರಿಸುತ್ತದೆ. ವಿಶೇಷವಾಗಿ ಮನಸ್ಸಿನ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಧ್ಯಾನ, ಯೋಗ ಅಥವಾ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ನೀವು ಎಷ್ಟು ಸಕಾರಾತ್ಮಕವಾಗಿ ಯೋಚಿಸುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬಹುದು. ಕೆಲವರು ನಿಮ್ಮ ಮಾತಿನಿಂದ ಪ್ರೇರಣೆ ಪಡೆಯುವ ಮಟ್ಟಕ್ಕೆ ನೀವು ಬೆಳೆಯುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಜನರಿಂದ ಮೆಚ್ಚುಗೆ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಮೇ 18ರ ನಂತರ ಉತ್ತಮ ಅವಕಾಶಗಳು ಎದುರಾಗಬಹುದು. ಪರೀಕ್ಷೆಗಳಲ್ಲಿ ಯಶಸ್ಸು, ಹೊಸ ಕೋರ್ಸ್ಗಳಲ್ಲಿ ಪ್ರವೇಶ ಅಥವಾ ವಿದೇಶಿ ಶಿಕ್ಷಣದ ಕನಸುಗಳಿಗೆ ದಾರಿ ತೆರೆದುಕೊಳ್ಳಬಹುದು. ನೀವು ಗಮನವನ್ನು ಕೇಂದ್ರೀಕರಿಸಿದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯ. ಶಿಕ್ಷಕರ ಸಹಾಯ ಮತ್ತು ಕುಟುಂಬದ ಬೆಂಬಲ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಆಧ್ಯಾತ್ಮಿಕವಾಗಿ ಈ ಸಮಯ ತುಲಾ ರಾಶಿಯವರಿಗೆ ಬಹಳ ಶಕ್ತಿಯುತವಾಗಿರಬಹುದು. ದೇವಸ್ಥಾನ ಭೇಟಿ, ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ನೀವು ಜೀವನದ ಅರ್ಥವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಕೆಲವೊಮ್ಮೆ ಒಂಟಿತನವೇ ನಿಮ್ಮ ದೊಡ್ಡ ಶಿಕ್ಷಕರಾಗಬಹುದು. ಆ ಸಮಯದಲ್ಲಿ ನಿಮ್ಮೊಳಗಿನ ಧ್ವನಿಯನ್ನು ಕೇಳಿ. ಅದು ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತದೆ. ಮೇ 18ರ ನಂತರ ತುಲಾ ರಾಶಿಯವರ ಜೀವನದಲ್ಲಿ ಕೆಲವು ಅಚ್ಚರಿಯ ಘಟನೆಗಳು ಸಂಭವಿಸುವ ಸಾಧ್ಯತೆಯಿದೆ. ಕೆಲವರು ಹಳೆಯ ಸ್ನೇಹಿತರನ್ನು ಮತ್ತೆ ಭೇಟಿ ಮಾಡಬಹುದು. ಕೆಲವರಿಗೆ ದೂರದ ಪ್ರಯಾಣದ ಅವಕಾಶ ಬರಬಹುದು. ಆ ಪ್ರಯಾಣ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಹೊಸ ಜನರ ಪರಿಚಯದಿಂದ ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಈ ಸಮಯದಲ್ಲಿ ನೀವು ಕನಸು ಕಾಣುವುದನ್ನು ನಿಲ್ಲಿಸಬಾರದು. ನೀವು ದೊಡ್ಡ ಗುರಿಗಳನ್ನು ಹೊಂದಿದಷ್ಟು ಜೀವನವು ನಿಮಗೆ ದೊಡ್ಡ ಅವಕಾಶಗಳನ್ನು ನೀಡುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ನಿಮ್ಮ ವಿರುದ್ಧ ಇದ್ದಂತೆ ಕಾಣಬಹುದು. ಆದರೆ ಅದೇ ಸಮಯದಲ್ಲಿ ಬ್ರಹ್ಮಾಂಡ ನಿಮ್ಮನ್ನು ದೊಡ್ಡ ಯಶಸ್ಸಿಗೆ ತಯಾರಿಸುತ್ತಿರಬಹುದು. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ರಾತ್ರಿ ಸಮಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಹೊಸ ಆಲೋಚನೆಗಳು ಮೂಡಬಹುದು. ನೀವು ಜೀವನದಲ್ಲಿ ಏನು ಸಾಧಿಸಬೇಕು ಎಂಬ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿದಂತೆ ನಿಮ್ಮ ಮಾತುಗಳಿಗೆ ತೂಕ ಬರುತ್ತದೆ. ಜನರು ನಿಮ್ಮ ಸಲಹೆ ಕೇಳಲು ಆರಂಭಿಸುತ್ತಾರೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುವ ಹೊಸ ಕಳೆ ಎಲ್ಲರ ಗಮನ ಸೆಳೆಯಬಹುದು. ಮೇ 18ರ ನಂತರ ತುಲಾ ರಾಶಿಯವರಿಗೆ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುತ್ತಿರುವ ಸಮಯ ಇದು. ನೀವು ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಾಧ್ಯತೆ ಇದೆ. ಜೀವನದಲ್ಲಿ ಕತ್ತಲೆಯಂತೆ ಕಂಡಿದ್ದ ಪರಿಸ್ಥಿತಿಗಳು ಈಗ ಬೆಳಕಿನ ದಾರಿಗೆ ಸಾಗಬಹುದು. ನಿಮ್ಮ ಸಹನೆ ಮತ್ತು ನಂಬಿಕೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುವ ಶಕ್ತಿ ಹೊಂದಿವೆ. ಈ ಸಮಯದಲ್ಲಿ ಒಂದು ಮಹತ್ವದ ವಿಷಯವನ್ನು ನೆನಪಿಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ. ನೀವು ನಿಮ್ಮನ್ನು ನಂಬಿದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಮೇ 18ರ ನಂತರ ಆರಂಭವಾಗುವ ಈ ಹೊಸ ಅಧ್ಯಾಯ ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕರೆದೊಯ್ಯಬಹುದು. ಸಂತೋಷ, ಯಶಸ್ಸು, ಗೌರವ ಮತ್ತು ಆರ್ಥಿಕ ಬೆಳವಣಿಗೆ ಇವುಗಳು ನಿಧಾನವಾಗಿ ನಿಮ್ಮ ಜೀವನದ ಭಾಗವಾಗಬಹುದು. ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.